ನಮ್ಮ ಕೆ ಬೆಳ್ಳೂರು ಗ್ರಾಮದಲ್ಲಿ ಇವತ್ತು ಕುಳ್ಳೇಗೌಡರ ಕುಟುಂಬ ವರ್ಗದವರಾದಂತಹ ಲೇಟ್ ಪುಟ್ಟರಾಮೇಗೌಡರ ಧರ್ಮಪತ್ನಿಯವರಾದ ಶ್ರೀಮತಿ ಸುಶೀಲಮ್ಮನವರು ಈ ಮಹಾನುಭಾವರ ದಿನವನ್ನಾಚರಣೆ ಮಾಡುವಂತ ಸಂದರ್ಭದಲ್ಲಿ ಬಿಪಿ ಸ್ವಾಮಿಯವರು ಹಿಂತಿರುಗಿ ಬರಲಾಗದಂತ ಒಂದು ಊರು ಹೊರಟೋಗಿದ್ದಾರೆ. ಧರ್ಮಪತ್ನಿಯವರಾದಂಥ ಬಿಪಿ ಅರ್ಷಿತಾರವರು ಇವತ್ತು ಈ ಜಗತ್ತನ್ನ ದುಃಖಮಯವಾಗಿ ನೋಡ್ತಾ ಇರುವಂತಹ ಗಳಿಗೆ ತಮ್ಮ ಪತಿಯನ್ನು ಕಳ್ಕೊಂಡಿರುವಂತಹ ದುಃಖ, ಕೆಲವೇ ಕ್ಷಣಗಳಲ್ಲಿ ಮುತ್ತೈದೆಯ ಭಾಗ್ಯವನ್ನೇ ಕಳ್ಕೊಳ್ಳುವಂತಹ ದುಃಖ, ಮಕ್ಕಳು ಮೊಮ್ಮಕ್ಕಳು ಬಂಧು ಬಳಗದವರ ನೆಂಟರಿಷ್ಟಗಳು ಸುಶೀಲಮ್ಮನವರ ಎಲ್ಲಾ ಈ ತುಂಬಿದ ಮನತನದವರೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಈ ದುಃಖ ದಿನವನ್ನ ನಮ್ಮ ಕೊಕ್ಕರೆ ಬೆಳ್ಳೂರು ಗ್ರಾಮದಲ್ಲಿ ಇವತ್ತು ದುಃಖಮಯವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಮಹಾನುಭಾವರು ಯಾವತ್ತು ಬರಲಾಗದಂತಹ ಸ್ಥಳಕ್ಕೆ ಹೋಗಿರ್ತಕ್ಕಂಥ ಇವರಿಗೆ ಮುಕ್ತಿಯನ್ನು ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಎಂಬ ಕಥಾಭಾಗವನ್ನು ಇವರಿಗೆ ಸಮರ್ಪಿಸ್ತಾ ಇದ್ದೇವೆ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಚ್ಚು ಬಿಟ್ಟಿತಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಬಿಪಿ ಸ್ವಾಮಿಯವರೇ ನಿಮ್ಮ. ಸಾವಿರಾರು ಜನರ ಜೊತೆಯಲ್ಲಿ ಸಾವಿರಾರು ಆಸೆಗಳನ್ನಿಟ್ಟುಕೊಂಡು ಇವತ್ತು ಸಾವಿರಾರು ಜನ ನೆಂಟರಿಷ್ಟಗಳು ಬಂಧು ಬಳಗದವರೆಲ್ಲರ ಜೊತೆಯಲ್ಲಿ ಬೆರೆತು ಬಾಳಿ ಬದುಕಿದಂತ ನಮ್ಮ ಬಿಪಿ ಸ್ವಾಮಿಯವರು ಕೊಕ್ಕರೆ ಬೆಳ್ಳೂರು ಮಾತ್ರವಲ್ಲ, ಈ ಜಗತ್ತನ್ನೇ ಬಿಟ್ಟು ಹೊರಟೋದ್ರು. ಇವತ್ತು ಏನೂ ತಗೊಂಡು ಹೋಗದ ಅವರಿಗೆ ಅಶ್ರು ತರ್ಪಣದ ಈ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಸ್ವಾಮಿ ಅವರಿಗೆ ಭಗವಂತ ಮುಕ್ತಿಯನ್ನ ಸದ್ಗತಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಈ ಕಾರ್ಯಕ್ರಮದಲ್ಲಿ ಭಕ್ತಿಯನ್ನು ಬೇಡ್ತಾ ಈ ಒಂದು ಗೀತೆ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಚ್ಚು ಬಿಟ್ಟಿತಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಬಿಪಿ ಸ್ವಾಮಿಯವರೇ ನಿಮ್ಮ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಶಕ್ತಿಯೇ ಇಲ್ಲದ ಈ ನಿಶ್ಚಲ ಜಗದಲ್ಲಿ ಚೈತನ್ಯದ ಮೂರ್ತಿಯ ನೆಲೆಯಾಗಿದೆ. ಶಕ್ತಿಯೇ ಇಲ್ಲದ ಈ ನಿಶ್ಚಲ ಜಗದಲ್ಲಿ ಚೈತನ್ಯದ ಮೂರ್ತಿಯ ನೆಲೆಯಾಗಿದೆ. ಸಾವಿರಾರು ಹಾಸ್ಯಗಳ ಚಿಗುರಿಸಿ ಬೆಳೆಸಿ ಬದುಕು ಮಾನವ ಬಲಿಸಿ ಭೇಟಿಯಾಗಿದ್ದೆ. ಸಾವಿರಾರು ಹಾಸ್ಯಗಳ ಚಿಗುರಿಸಿ ಬೆಳೆಸಿ ಬದುಕು ಮಾನವ ಬಲಿಸಿ ಭೇಟಿಯಾಗಿದ್ದೆ. ಬಿಪಿ ಸ್ವಾಮಿಯವರೇ ಬೆಳ್ಳೂರು ಗ್ರಾಮ
ಗ್ರಾಮದಲ್ಲಿ ಬಾಳಿ ಎಲ್ಲರ ಸೇವೆಯ ಮಾಡಿ ಜನಮನ್ನಣೆ ಗಳಿಸಿ ಎಲ್ಲರ ಬಿಟ್ಟು ಹೋದಿರ ಬಿ ಸ್ವಾಮಿಯವರೇ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಬದುಕಿದ ಭಕ್ತಿ ಸುಂದರನ್ನು ತೊರೆದು ಕೈಲಾಸವ ಸೇರಿದ ಸ್ವಾಮಿಯವರೇ. ಹೆತ್ತ ತಾಯಿಯ ಬಿಟ್ಟು ಶಿವನ ಪಾದವ ಸೇರಿ ಮೋಕ್ಷವನ್ನು ಪಡೆದಿರ ಸ್ವಾಮಿಯವರೇ. ಪುಣ್ಯವಂತ ಮಕ್ಕಳನ್ನು ಹರಸಿ ಬೆಳೆಸಿ ಬದುಕು ಪಾಠವ ಕಲಿಸಿ ಮನೆಯ ಬೇಟೆಯಾಗಿದೆ. ಪ್ರೀತಿಯಿಂದ ಸಾಕಿದ ಮಕ್ಕಳ ಬದುಕು ಪಾಠವ ಕಲಿಸಿ ಈ ಮನೆಯ ಬೇಟೆಯಾಗಿದೆ. ಬಿ ಸ್ವಾಮಿಯವರೇ ಗ್ರಾಮದಲ್ಲಿ ಮುಖಂಡರಾಗಿ ಎಲ್ಲರ ಮನಗೆದ್ದು ಬಾಳಿ ಬದುಕಿದ ನೀವು ಸ್ವರ್ಗವ ಸೇರಿದಿರಾ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ. ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ಧ್ವನಿಯಲ್ಲಿ ನೋಡಲಾಗದ ಕಣ್ಣಿನಲ್ಲಿ ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ನಿಮ್ಮ ವಿಧಿಯಲೋ ನಿಮ್ಮ ಬಿ ಸ್ವಾಮಿಯವರೇ ನಿಮ್ಮ. ಮರಳಿ ಬಾರದೂರಿಗೆ ನಿಮ್ಮ ಪಯಣ ಪಯಣ ಪಯಣ, ಮರಳಿ ಬಾರದೂರಿಗೆ ನಿಮ್ಮ ಪಯಣ. ಅಯ್ಯೋ ಇಂದಿರಾರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಕಾಲಭೈರವನ ಬಾಲಕಿ ಗೋವಿಂದ, ವೀರಮಾಸ್ತಮ್ಮ ತಾಯಿ ಬಾಲಕಿ ಗೋವಿಂದ, ದರಗದಂಡವರ ಸಿದ್ದಪ್ಪಾಜಿಯವರ ಬಾಲಕಿ ಗೋವಿಂದ. ಈ ಕಾರ್ಯಕ್ರಮ ಮೆಚ್ಚಿ ಬಹುಮಾನವನ್ನು ಕೊಡೋದಲ್ಲದೆ ಒಂದು ಮುತ್ತೈದೆಯ ಗೀತೆಯನ್ನು ಕೇಳಿಕೊಂಡಿದ್ದಾರೆ. ಅದನ್ನು ಹಾಡುವುದರ ಜೊತೆಗೆ ಬಿ.ಪಿ. ಹರ್ಷಿತಾರವರ ಆತ್ಮಕ್ಕೆ ಭಗವಂತ ಮೋಕ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯನ್ನು ಬೇಡುತ್ತಾ, ಹೆಣ್ಣಾದವಳಿಗೆ ಬೆಲೆ ಕಟ್ಟಲಾಗದ ಆಸ್ತಿ ಅಂದ್ರೆ ಹರಿಶಿನ ಕುಂಕುಮ, ಮುತ್ತೈದೆಯ ಭಾಗ್ಯ. ಯಾವ ಮುಡಿಯಲ್ಲಿ ಮುಡಿಯತಕ್ಕಂಥ ಹೂವಿನ ಭಾಗ್ಯ, ಪತಿಯ ಶಾಸ್ತ್ರೋಕ್ತವಾಗಿ ಕಟ್ಟಿರತಕ್ಕಂಥ ಮಾಂಗಲ್ಯ, ಕಾಲುಂಗುರ, ಕೈಬಳೆಗಳು, ಈ 5 ಮುತ್ತುಗಳನ್ನು ಸೇರಿಸಿ ಹೆಣ್ಣನ್ನು ಮುತ್ತೈದೆ ಅಂತ ಕರೀತಾರೆ. ಈ ಮುತ್ತೈದೆಯ ಭಾಗ್ಯ ಪತಿ ಇರುವ ತನಕ ಇದನ್ನು ಹೊತ್ಕೊಂಡಿರ್ತಾಳೆ. ಪತಿಯನ್ನು ಕಳ್ಕೊಂಡಾಗ ಈ 5 ಮುತ್ತುಗಳ ಜೊತೆಯಲ್ಲಿ ಪತಿಯನ್ನು ಕಳ್ಕೊಂಡು 2 ಆಸ್ತಿಯನ್ನು ಒಟ್ಟಿಗೆ ಕಳ್ಕೊಂಡ್ಬಿಡ್ತಾಳೆ. ಅದಕ್ಕೆ ಬೆಲೆ ಕಟ್ಟಲಾಗದ ಈ ಆಸ್ತಿ ಹೆಣ್ಣು ಹುಟ್ಟುಟ್ಟು ತಾನೇ ಮುತ್ತೈದೆಯಾಗುಟ್ಟುವವಳು ಪತಿ ಎಂಬ ದೇವರನ್ನ ಕಳ್ಕೊಂಡಾಗ ಆ ಮುತ್ತೈದೆ ಭಾಗ್ಯವನ್ನು ದೂರ ಮಾಡಿಬಿಡ್ತಾಳೆ. ಅದೆಷ್ಟು ಬೆಲೆ ಕಟ್ಟಲಾಗದ ಅಂತ ಆಸ್ತಿ ಅನ್ನೋದನ್ನ ಈ ಗೀತೆ ಒಳಗೆ ಕೇಳ್ಕೊಂಡಿದ್ದ. ಅದನ್ನು ಹಾಡ್ತಾ, ಹರಿಶಿನ ಕುಂಕುಮ ಪುಣ್ಯದ ಸಂಗಮ, ಸಾವಿರ ಜಯುನಾರಿತ
ಸಾವಿರಾಚೆಯು ನಾರಿ ತಾನು ಬಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ. ಸಾವಿರಾಚೆಯು ನಾರಿ ತಾನು ಸಾವಿರಾಚೆಯು ನಾರಿ ತಾನು ಬಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಗಮ. ಹಣೆಯ ಕುಂಕುಮವೋ ಹರನಾಣೆ ಬೆನ್ನು ಅರಿಶಿನದ ದಾರ ನಮ್ಮಾಚಾರ. ಧರಿಸಿ ಬಳೆಯಲಿ ಬಾಳ ನಗಿಸಿ ಒರಿಸಿ ಹೂವಲಿ ಮನವ ಸುಖಿಸಿ ಜೀವ ಸವೆಸುವಳು. ಸಾವಿರಾಚೆಯು ನಾರಿ ತಾನು ಸಾವಿರಾಚೆಯು ನಾರಿ ತಾನು ಬಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಗಮ. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಹಣೆಯಳಿಸಿದರೆ ಅಚಲವಾಗುವಳು ತಾಳಿ ತೆಗೆಸಿದರೆ ತಾಳಿ ಬಾಳುವಳು. ಹಣೆಯಳಿಸಿದರೆ ಅಚಲವಾಗುವಳು ತಾಳಿ ತೆಗೆಸಿದರೆ ತಾಳಿ ಬಾಳುವಳು. ಬರಹವ ಹಳಿಸಬಲ್ಲ ಶಕುತಿಯಿಲ್ಲದ ಜಗವನೆಲ್ಲ ನಗುತ್ತ ನೋಡುವಳು. ಸಾವಿರಾಚೆಯು ನಾರಿ ತಾನು ಸಾವಿರಾಚೆಯು ನಾರಿ ತಾನು ಬಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಗಮ. ಸಾವಿರಾಚೆಯು ನಾರಿ ತಾನು ಸಾವಿರಾಚೆಯು ನಾರಿ ತಾನು ಬಯಸುವ ಮಹಾಸಂಭ್ರಮ. ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಭ್ರಮ. ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ವೀರಮಾಸ್ತಂಭ ತಾಯಿ ಪಾಲಕ್ಕೆ ಗೋವಿಂದ ಸಿದ್ದಪ್ಪಾದಿಮಂತೆ ಸ್ವಾಮಿಯವರ ಪಾಲಕ್ಕೆ ಗೋವಿಂದ. ಹೇ ಮಲ್ಲಯ್ಯ. ರಾವಣ ಅತ್ತ ಕಡೆ ದಿಗ್ವಿಜಯಕ್ಕೆ ಹೋಗಿರ್ಬೇಕಾದ್ರೆ ಎತ್ತ ತಾಯಿಯಾದವಳು ಇನ್ನೂ ಬಾರದ ಮಗನನ್ನ ನೆನಪಿಸಿಕೊಂಡು ದಾನ ಧರ್ಮಾದಿಗಳನ್ನು ಮಾಡ್ತಾ ಕೊನೆಗೆ ನನ್ನ ಮಗ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಪಂಡಿತ ಪಾಮರರನ್ನು ಕೇಳಿದಾಗ, ಅಮ್ಮ ನಿನ್ನ ಮಗ ಬರಬೇಕಾದ್ರೆ ನೀನಿನ್ನೂ ಭಕ್ತಿಯುತವಾದ ಪೂಜೆ ದಾನ ಧರ್ಮಾದಿಗಳನ್ನು ಮಾಡು, ಅತಿ ಬೇಗ ನಿನ್ನ ಮಗ ನಿನ್ನ ಬಳಿಗೆ ಬರ್ತಾನೆ ಅಂದಾಗ ಸಮುದ್ರ ತೀರಕ್ಕೆ ಬಂದಿದ್ದಾಳೆ. ಸಮುದ್ರ ತೀರದಲ್ಲಿ
ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿದ್ದಾಳೆ. ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಭಕ್ತಿ ಎಂಬ ಸೇತುವೆಯನ್ನು ಕಟ್ಟಿದ್ದಾಳೆ. ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿನೆಲೆಯನೇ, ಸುಖಂಕರನೇ, ಓಂಕಾರನೇ, ಗಿರಿಜಾವಲ್ಲಭನೇ, ಗೌರಿ ರಮಣನೆ, ಗಂಗಾಧರನೇ, ನಂಜುಂಡೇಶ್ವರನೇ, ನೀಲಕಂದರನೇ, ವಿಷಕಂಠನೇ, ಸೋಮೇಶ್ವರನೇ, ಅರ್ಕೇಶ್ವರನೇ, ಕಾಲಭೈರವನೇ, ಸಿದ್ದೇಶ್ವರನೇ, ಬಾಯನ್ನಪ್ಪನೇ, ಬಾ ಎಂದು ನನ್ನ ಮಗನನ್ನ ಅತಿ ಬೇಗ ನನ್ನ ಬಳಿಗೆ ಬರುವಂತೆ ನಾ ಮಾಡು ತಂದೆ. ಇನ್ನೇನೂ ಕೇಳಲಾರೆ ನಿನ್ನ ಮುಂದೆ ಅಂತ ಮರಳಿನ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಶಿವನನ್ನ ಪಾಶ ಹಾಕಿ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಅಭಯಂಕರ ಪಾಹಿಮಾ ಪಾಹಿಮಾ ಪರಮೇಶ್ವರ ಪ್ರಭೋ ಮಾಯನ್ನಪ್ಪನೇ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ರಮಣ ಕರುಣಾ ಭರಣ, ಗಿರಿಜಾ ರಮಣ ಕರುಣಾ ಭರಣ, ಗಿರಿಜಾ ರಮಣ ಕರುಣಾ ಭರಣ, ಬೇರೆ ಪಾವನ ಚರಣ, ಬೇರೆ ಪಾವನ ಚರಣ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಸಾಗರನೆ ಬಾ, ಉಧವನೇ ನೀಡುವ, ದಯಾ ಸಾಗರನೆ ಬಾರು, ಉಧವನೇ ನೀಡುವ, ಪದಕೆರಗುವೆ ಶ್ರೀ ಪಾರ್ವತಿ ರಮಣ, ಪದಕೆರಗುವೆ ಶ್ರೀ ಪಾರ್ವತಿ ರಮಣ, ಶಂಕರ ಮೊರೆ ಕೇಳದೇನೋ ದೇವಾ, ಶಂಕರ ಶಿವ ಶಿವ
ದಯಾಮಯನಾದ ಶಂಕರನೇ, ಬಾಯನ್ನಪ್ಪನೇ ಎಂಬುದಾಗಿ ಭಕ್ತಿಯಿಂದ ಪರಶುವನಲ್ಲಿ ಬೇಡುತ್ತಿರಬೇಕಾದ್ರೆ ಇವತ್ತು BP ಸ್ವಾಮಿಯವರಿಗೂ ಕೂಡ ಭಗವಂತ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಜಗದೊಳಗೆ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನ ಬಿಟ್ಟು ಹೋಗುವಂತ ಈ ಮಾನವನಿಗೆ ಭಗವಂತನ ಒಂದು ಮೋಕ್ಷ ಯಾವಾಗ ಸಿಗುತ್ತೆ ಅಂದ್ರೆ, ಇಲ್ಲಿ ಸೇವೆ ಮಾಡಿದಂತಾವನು, ಇಲ್ಲಿ ಎಲ್ಲರಿಗೂ ಬೇಕಾದಂತ ವ್ಯಕ್ತಿಯಾದವನು ಅಲ್ಲೂ ಕೂಡ ಭಗವಂತನಿಗೆ ಬೇಕಾಗುವಂತ ವ್ಯಕ್ತಿ ಆಗುತ್ತಾನೆ. ಈ ಮಾನವನ ಜೀವನ ಗಾಳಿಗಿಟ್ಟ ದೀಪದಂತೆ, ನೀರಿನ ಮೇಲಿರೋ ಗುಳ್ಳೆಯಂತೆ. ಎಷ್ಟೊತ್ತು ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ. ಇರುವ 4 ದಿವಸಗಳಲ್ಲಿ ನಾವು ಮೋಕ್ಷವನ್ನು, ಮುಕ್ತಿಯನ್ನು ಪಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಪುಣ್ಯವಂತರಾಗಬೇಕು. ಇವತ್ತು ಈ ಗ್ರಾಮಕ್ಕೆ ಹಿರಿಯರಾಗಿ, ಗ್ರಾಮದಲ್ಲಿ ಯಜಮಾನರಾಗಿ ಅನೇಕ ವರ್ಷಗಳ ಕಾಲ ಜನಸೇವೆಯನ್ನು ಮಾಡಿದಂತ ಈ ಮಹಾನುಭಾವರು ಹಿಂತಿರುಗಿ ಬರಲಾಗದಂತ ಒಂದು ಊರುಗೊಟ್ಟೋಗಿದ್ದಾರೆ. ಅವರಿಗೆ ಮೋಕ್ಷವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಅಪೇಕ್ಷೆ ಮೇರೆಗೆ ಮಂಟೇಸ್ವಾಮಿಯವರು ಒಂದು ಗೀತೆಯನ್ನು ಆಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಭಾಗ ಬರೋಣ. ಎಲ್ಲರೂ ಕೂಡ ಇವತ್ತು ಅವರ ಕಾರ್ಯದಲ್ಲಿ ಭಾಗಿಯಾಗಿ ಅವರ ಕುಟುಂಬ ವರ್ಗದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಕಾರ್ಯಕ್ರಮ ಅವರಿಗೋಸ್ಕರವಾಗಿ ಸಮರ್ಪಿಸೋಣ. ಉತ್ತರ ದೇಶದಿಂದ ಬಂದವನೇ, ಬೊಪ್ಪೆಗೌಡನ ಪುರದ ನೆಲೆಯಾದವನೇ, ಘನ ನೀಲಿಸಿದ ಪಾಜಿಯ ಧರೆಯೊಳು ಮೆರೆಸಿದವನೇ, ಧರ್ಮಗುರುವೇ ಮಂಡೇದ ಲಿಂಗಯ್ಯ, ಗುರುವೇ ಮಂಡೇದ ಲಿಂಗಯ್ಯ.
ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಣ್ಮಣೇರ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಧರೆಗೆಲ್ಲ ದೊಡ್ಡವನಾಗಿ ಬಂದೆಯ ಪರಂಜ್ಯೋತಿಯಾಗಿದರೆ ಬೆಳಗಾದೆಯ ಹರಿವೆಂಬ ಬೆಳಕು ನೀಡಿ ಗುರುವಾದೆಯ ಸರಿದಾರಿ ತೋರಿ ಮರೆಯಾದೆಯ ನನ್ನ ಪುನರರಿಗೆಯೆಂದು ಸಾರಿರುವೆಯ ನರರಂಗು ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಕೊಡಕಲ್ಲು ಬಸವಣ್ಣನಾಗಿ ಬಂದೆಯ ಮನೆ ಮನೆಗೆ ಮಣ್ಣೇದ ಲಿಂಗಯ್ಯ ನೀನಾದೆಯ ನನ್ನದೇ ಧರ್ಮವು ಎಂದು ನೀನುಡಿದೆಯ ನಂಬಿದ ಭಕ್ತರ ಮನೆಗೆ ಬೆಳಕಾದೆಯ ನಿಜ ವಿಧದ ನರಕವನ್ನು ನೀ ತೊರೆದೆಯ ಬಲಿದಾನ ಬೇಡವೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಣ್ಮಣೇರ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ಸ್ವಾಮಿಯವರ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಭೂಕೈಲಾಸ ಕಥಾಭಾಗವನ್ನು ಅವರಿಗೆ ಸಮರ್ಪಿಸುತ್ತಿರುವ ಸಂದರ್ಭದಲ್ಲಿ ಅಪಾರವಾಗಿರ್ತಕ್ಕಂಥ ಜನಸೇವೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡಿ ಗ್ರಾಮದಲ್ಲಿ ಬಾಳಿ ಬದುಕಿದಂಥ ಈ ಮಹಾನುಭಾವರು ಯಾವ ವೀರ ಮಾಸ್ತಮ್ಮನ ಪಾದವನ್ನು ಸೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲರ ಒಂದು ಹಿರಿಯ ನಾಯಕರು ಹಾಗೂ
ಮಾಜಿ ಮಂತ್ರಿಗಳು ಹಾಗೂ ಈ ನಾಡಿನ ರಾಜಕೀಯ ಮುತ್ಸದಿಗಳಾದಂಥ ಹಾಬಲವಾಡಿ ಉಚ್ಚಪ್ಪ ದೇವರ ಒಂದು ಪವಿತ್ರವಾದಂಥ ಗುಡಿಗೆ ನಿರ್ಮಾಣಕರ್ತರಾಗಿರ್ತಕ್ಕಂಥ DC ತಮ್ಮಣ್ಣನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆ DC ತಮ್ಮಣ್ಣನವರ ಪಾದ ಪದ್ಮಗಳಲ್ಲಿ ಆ BP ಸ್ವಾಮಿಯವರು ಅಪಾರವಾದ ಶಿಷ್ಯರಾಗಿ ಇವತ್ತು ಬಾಳಿ ಬದುಕಿದಂಥ ಈ ಮಹಾನುಭಾವರು ಹಿಂತಿರುಗಿ ಬರಲಾಗದಂತ ಒಂದು ಊರಿಗೆ ಹೋಗಿರ್ತಕ್ಕಂಥ ಅವರ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳುವುದಕ್ಕೆ ಬಂದಿರತಕ್ಕಂಥ ಹಿರಿಯ ರಾಜಕಾರಣಿಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಕುಟುಂಬ ವರ್ಗದವರ ಪರವಾಗಿ ನಮ್ಮನ್ನೆಲ್ಲ ಹಗಲಿ ಹೋಗಿರ್ತಕ್ಕಂಥ BP ಸ್ವಾಮಿಯಣ್ಣನವರನ್ನ ಕೊಂಡಾಡ್ತಾ ಈಗ ತಾನೇ ಎಲ್ಲರೂ ಕೂಡ ಅವರ ಒಂದು ಗದ್ದಿಗೆಗೆ ಹೋಗುವ ಸಂದರ್ಭದಲ್ಲಿ ಬಾಳಿ ಬದುಕಿದಂತ ಈ ಮಹಾನುಭಾವರಿಗೆ ಮೋಕ್ಷವನ್ನ ಕೈಲಾಸ ವೈಕುಂಠವನ್ನು ಕರುಣಿಸಲಿ ಅಂತ ಕೆಬೆಳ್ಳೂರು ಗ್ರಾಮದಲ್ಲಿ ಬಾಳಿ ಬದುಕಿದ BP ಸ್ವಾಮಿಯವರೇ ಎಲ್ಲರ ಬಿಟ್ಟು ಶಿವನ ಪಾದವ ಸೇರಿದಿರ BP ಸ್ವಾಮಿಯವರೇ ಜನ್ಮ ಕೊಟ್ಟ ತಾಯಿಯ ಬಿಟ್ಟು ಕೈ ಹಿಡಿದ ಧರ್ಮ ಪತ್ನಿಯ ಬಿಟ್ಟು ಮಕ್ಕಳಿಗೆಲ್ಲ ದುಃಖ ಬಂದಿತ್ತು ಸ್ವರ್ಗ ಸೇರಿದಿರ BP ಸ್ವಾಮಿಯವರೇ ಜನರ ಹೆಗಲಿನಲ್ಲಿ ಕೆಬೆಳ್ಳೂರು ಗ್ರಾಮದ ಬೀದಿಯಲ್ಲಿ 4 ಜನರ ಹೆಗಲಿನಲ್ಲಿ ಬೆಳ್ಳೂರು ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಕೆಬೆಳ್ಳೂರು ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಅಯ್ಯೋ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ BP ಸ್ವಾಮಿಯವರೇ ಅಯ್ಯೋ ಮಲ್ಲಿಗೆ ಹೂವಿನ ಮೆರವಣಿಗೆ ಮೆಲ್ಲಗೆ ಜಾರಿತು ಊರೊಳಗೆ ಸುಶೀಲಮ್ಮನ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ ಸುಶೀಲಮ್ಮನವರ ಮನೆ ದೀಪ ಹಾರಿಹೋಯಿತಲ್ಲೋ ಶಿವನೇ 4 ಜನರ ಹೆಗಲಿನಲ್ಲಿ ಕೆಬೆಳ್ಳೂರು ಗ್ರಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ BP ಸ್ವಾಮಿಯವರ ಕೊನೆಗಳಿಗೆ 4 ಜನರ ಹೆಗಲಿನಲ್ಲಿ ಅಯ್ಯೋ
ಸ್ವಾಮಿಯವರೇ, ಧರ್ಮಪತ್ನಿಯವರನ್ನ ಎತ್ತ ತಾಯಿಯಿಂದ, ಒಡಹುಟ್ಟಿದವರನ್ನ, ಬಂಧು ಬಳಗದವರನ್ನ, ಎಲ್ಲ ಗುರು ಹಿರಿಯರನ್ನ, ನಿಮ್ಮನ್ನು ಬೆಳೆಸಿದಂತ ಎಲ್ಲ ಮಹಾಮಂತ್ರಿಗಳನ್ನ, ರಾಜಕೀಯದವರನ್ನ, ಸ್ನೇಹಿತರನ್ನ, ಎಲ್ಲಾರನ್ನು ಬಂಧು ಬಳಗದವರನ್ನ ಬಿಟ್ಟು ಸ್ವರ್ಗವನ್ನು ಸೇರಿದಿರಾ. ಇವತ್ತು ನಿಮ್ಮ ಕೊನೆಯ ದಿನ, ನಿಮ್ಮ ಕೊನೆಯ ಪೂಜೆ, ನಿಮ್ಮ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮ ಹೊರಡುತ್ತಾ ಇದೆ. ಒಂದು ಮೆರವಣಿಗೆ, ನಿಮ್ಮ ಬಂಧು ಬಾಂಧವರೆಲ್ಲ ನಿಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತ ಸಂದರ್ಭ. ಬಂಧು ಬಳಗವೆಲ್ಲ ಬಂದವರೇ, ಬಹಳ ದುಃಖವಾಪಟ್ಟವರೇ, ಬಿಪಿ ಸ್ವಾಮಿಯವರೇ, ಅಯ್ಯೋ ಬಂಧು ಬಳಗವೆಲ್ಲ ಬಂದವರೇ, ಬಹಳ ದುಃಖವಾಪಟ್ಟವರೇ, ಹಾಲು ತುಪ್ಪವ ಎರೆದವರೇ, ನಿಮ್ಮ ಹೆಂಡತಿ ಮಂಗಲ್ಯ ಕಳಚವರೇ, ಹಾಲು ತುಪ್ಪವ ಎರೆದವರೇ, ನಿಮ್ಮ ಹೆಂಡತಿ ಬಳೆಗಳ ಒಡೆದವರೇ, 4 ಜನರ ಹೆಗಲಿನಲ್ಲಿ, ಬೆಳ್ಳೂರು ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ, ಬೆಳ್ಳೂರು ಗ್ರಾಮದ ಬೀದಿಯಲ್ಲಿ, ಯಾರಪ್ಪ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಕೊನೆಗಳಿಗೆ, 4 ಜನರ ಹೆಗಲಿನಲ್ಲಿ, ಬಿಪಿ ಸ್ವಾಮಿಯವರೇ. ಇದು ಪಲ್ಲಕ್ಕಿ ಮೆರವಣಿಗೆ, ಮರಳಿ ಬಾರದೂರೊಳಗೆ, ಬಿಪಿ ಸ್ವಾಮಿಯವರೇ, ಬೆಳ್ಳೂರು ಗ್ರಾಮದಲ್ಲಿ ಬಾಳಿದವರೇ, ಅಯ್ಯೋ ಬಿದಿರು ಪಲ್ಲಕ್ಕಿ ಮೆರವಣಿಗೆ, ಮರಳಿ ಬಾರದೂರೊಳಗೆ, ಬಿದಿರು ಪಲ್ಲಕ್ಕಿ ಮೆರವಣಿಗೆ, ಮರಳಿ ಬಾರದೂರೊಳಗೆ, ಜವರಾಯ ತಾನು ಭೂಮಿಗೆ ಬಂದ, ಸರಿಯಾದ ಮರವನ್ನೇ ಕಡಿದೊಯ್ದ, ಜವರಾಯ ತಾನು ಭೂಮಿಗೆ ಬಂದ, ಸರಿಯಾದ ಮರವನ್ನೇ ಕಡಿದೊಯ್ದ, 4 ಜನರ ಹೆಗಲಿನಲ್ಲಿ, ಬೆಳ್ಳೂರು ಗ್ರಾಮದ ಬೀದಿಯಲ್ಲಿ, 4 ಜನರ ಹೆಗಲಿನಲ್ಲಿ, ಬೆಳ್ಳೂರು ಗ್ರಾಮದ ಬೀದಿಯಲ್ಲಿ, ಯಾರದಪ್ಪ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಕೊನೆಗಳಿಗೆ, 4 ಜನರ ಹೆಗಲಿನಲ್ಲಿ, ಬಿಪಿ ಸ್ವಾಮಿಯವರೇ. ಎಲ್ಲರ ಬಿಟ್ಟು ಶಿವನ ಪಾದವ ಸೇರಿದಿರಾ, ಬಿಪಿ ಸ್ವಾಮಿಯವರೇ, ಅಯ್ಯೋ ಜನಸಾಗರ
ಆಂಜನೇಯ ವರದ ಗೋವಿಂದ, ವೀರಮಾಸ್ತಮ ತಾಯಿ ಪಾಲಕಿ ಗೋವಿಂದ, ಮಲೆ ಮಾರೇಶ್ವರ ಪಾಲಕಿ ಗೋವಿಂದ, ದೊಡ್ಡವರ ಸಿದ್ದಪ್ಪಾಜಿಯವರ ಪಾಲಕಿ ಗೋವಿಂದ, ವೀರಮಾಸ್ತಮ ತಾಯಿ ಪಾಲಕಿ ಗೋವಿಂದ. ನಾಲ್ಕು ಜನರ ಜಗತ್ತಿನಲ್ಲಿ ಬೆಳ್ಳೂರು ಕಾಮದ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಮೆರವಣಿಗೆ, ಯಾರದವ್ವ ಮೆರವಣಿಗೆ, ನಮ್ಮ ಬಿಪಿ ಸ್ವಾಮಿಯವರ ಕೊನೆಗೆ. ನಾಲ್ಕು ಜನರ ಜಗತ್ತಿನಲ್ಲಿ ಬಿಪಿ ಸ್ವಾಮಿಯವರೇ ವೀರಮಾಸ್ತಮ್ಮ ತಾಯಿ ಪಾಲಕಿ ಗೋವಿಂದ, ಆಂಜನೇಯ ವರದ ಗೋವಿಂದ, ಕಾಲಭೈರವನ ಪಾಲಕಿ ಗೋವಿಂದ. ನಮ್ಮ ಕೊಕ್ಕರೆಬೆಳ್ಳೂರು ಸುತ್ತಮುತ್ತಲ ಗ್ರಾಮಗಳಲ್ಲಿ ಕೀರ್ತಿ ಪಡೆದಂತ ಈ ಮಹಾನುಭಾವರು ಇವತ್ತು ಹಿಂತಿರುಗಿ ಬರಲಾಗದಂತ ಒಂದು ಊರುಗೊಟ್ಟೋಗಿದ್ದಾರೆ. ಮಾನವ ಜನ್ಮಕ್ಕೆ ವಿದಾಯ ಹೇಳಿ ಪರಮಾತ್ಮನಲ್ಲಿ ಮೋಕ್ಷಸ್ಥರಾಗಿರ್ತಕ್ಕಂಥ ನಮ್ಮ ಬಿಪಿ ಸ್ವಾಮಿಯವರು ಗ್ರಾಮದಲ್ಲಿ ಮುಖಂಡರಾಗುವುದರ ಜೊತೆಗೆ ಸುತ್ತಮುತ್ತಲ ಜನರ ಜೊತೆಯಲ್ಲಿ ಬೆರೆತವರು, ಜನಮನ್ನಣೆ ಗಳಿಸಿದವರು, ಅನೇಕ ಪುಣ್ಯವಂತರ ಜೊತೆ ಬಾಳಿ ಬದುಕಿದವರು, ಚಿಕ್ಕ ವಯಸ್ಸಿನಲ್ಲಿ ಅಪಾರವಾದ ಕೀರ್ತಿಯನ್ನು ಪಡೆದವರು. ಈ ದುಃಖವಾದ ಸನ್ನಿವೇಶದಲ್ಲಿ ಚಿಕ್ಕ ವಯಸ್ಸಿನವರಾದಂಥ ಸಂದರ್ಭದಲ್ಲಿ ಈಗ ತಾನೇ ಎಲ್ಲರೂ ಕೂಡ ಅವರ ಒಂದು ಪವಿತ್ರವಾದ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮಕ್ಕೆ ಹಾಲು ತುಪ್ಪ ಎರೆಯುವುದರ ಜೊತೆಗೆ ಈ ನಿಮಿಷಗಳ ಕಾಲ ಹೋಗಿ ಬರಬೇಕು. ತಮ್ಮೆಲ್ಲರಿಗೂ ಆ ಒಂದು ಜೀವನದಲ್ಲಿ ನಮಗೂ ಕೂಡ ಈ ದಿವಸ ಬರುತ್ತೆ. ಒಂದು ಸಂತೋಷದ ಕಾರ್ಯಕ್ಕೆ ತಪ್ಪಿಸ್ಕೊಂಡ್ರು ಈ ಕಾರ್ಯಕ್ಕೆ ತಪ್ಪಿಸ್ಕೋಬಾರ್ದಂತೆ. ಯಾಕೆಂದ್ರೆ ಭೂಲೋಕಕ್ಕೂ ಸ್ವರ್ಗಕ್ಕೂ ಇರುವ ಸೇತುವೆಯನ್ನು ಕಡಿಯುವಂತ ಹಾಲು ತುಪ್ಪವನ್ನು ಭೂಮಿ ತಾಯಿಯ ಗರ್ಭಕ್ಕೆ ಹೆರೆದು ಆ ಭೂತಾಯಿಯ ಒಡಿಲಲ್ಲಿ ಅವರ ಆತ್ಮ ಸ್ಥಿರವಾಗಿ ಮೋಕ್ಷವನ್ನ ಪಡ್ಕೊಳ್ಳಿ. ಆ ದೇಹ ಅಂತ್ಯವಾಗಿ ಈ ಭೂಮಿ ಒಳಗಡೆ ಅವರಿಗೆ ಮೋಕ್ಷವನ್ನ, ಕೈಲಾಸವನ್ನ, ಮುಕ್ತಿಯನ್ನು ಪಡ್ಕೊಳ್ಳಲಿ ಅಂತ ಇವತ್ತು ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಗುರು ಹಿರಿಯರು, ತಿಳಿದಂತ ಜ್ಞಾನಿಗಳು, ಎಲ್ಲ ಮಹನೀಯರು, ಬಂಧು ಬಾಂಧವರ ಸಮಕ್ಷಮದಲ್ಲಿ ಇವತ್ತು ನಮ್ಮ ಡಿ ಸಿ ತಮ್ಮಣ್ಣನವರು ಈ ಕಾರ್ಯಕ್ರಮ ಮೆಚ್ಚಿ 501 ರೂಪಾಯಿಗಳನ್ನ ಕಾಣಿಕೆಯಾಗಿ ಕೊಟ್ಟಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭವನ್ನ ತರಲಿ ಅಂತ ಈ ಮನೆತನಕ್ಕೆ ಬೇಕಾದಂತ ವ್ಯಕ್ತಿಗಳಾಗಿ ಬಂದು ಇವತ್ತು ಸಾಂತ್ವನ ಹೇಳೋದ್ರ ಜೊತೆಗೆ ಆ ದುಃಖದ ಕಣ್ಣೀರನ್ನು ಒರೆಸುವಂತ ಒಂದು ಸಮಯ ಇದೆ ನೋಡಿ. ಇದು ಬಹಳ ಮುಖ್ಯವಾದದ್ದು. ಬೆಲೆ ಕಟ್ಟಲಾಗದಂತ ಈ ಒಂದು ದುಃಖದ ಕಾರ್ಯಕ್ರಮದಲ್ಲಿ ಆ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ ನಮ್ಮ ಸುಶೀಲಮ್ಮನವರ ತಾಯಿ ಮತ್ತು ಧರ್ಮಪತ್ನಿಯವರಾದಂಥ ಹರ್ಷಿತಾರವರಿಗೆ ಭಗವಂತ ಮಕ್ಕಳು, ಬಂಧು ಬಳಗದವರು, ಮೊಮ್ಮಕ್ಕಳು, ನಂಟಿಷ್ಟರು ಮತ್ತು ನಾಡಿನ ಎಲ್ಲ ಗಣ್ಯಾತೀತಿ ಮಹಾಶಯರೆಲ್ಲರೂ ಕೂಡ ಆಗಮಿಸಿರುವ ಈ ಕಾರ್ಯದಲ್ಲಿ ಈ ಮನೆತನದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುತ್ತೈದೆ ಭಾಗ್ಯವನ್ನು ಕೊಂಡಾಡ್ತಾ ಬಿರುಗಾಳಿ ಬಡಿದು ಹರಿಗೋಲದೆರೆದು ಬದುಕೆಲ್ಲ ಬರಿದಾಯಿತು ದೇವಾ, ಸಿಹಿಯೆಲ್ಲ ಕಹಿಯಾಯಿತು. ಅರಿಶಿನ ಕುಂಕುಮ ಅಳಿಸಿತಮ್ಮ ಅಮ್ಮ, ಹರ್ಷಿತಮ್ಮನ
ಅರಿಶಿನ ಕುಂಕುಮ ಅಳಿಸಿತಪ್ಪ ಮುತ್ತೈದೆ ಬಳೆಯು ಒಡೆಯಿತಮ್ಮ ಅರಿಶಿನ ಕುಂಕುಮ ಅಳಿಸಿತಪ್ಪ ಮುತ್ತೈದೆ ಬಳೆಯು ಒಡೆಯಿತಮ್ಮ ಬಿರುಗಾಳಿ ಬಡಿದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಹಿಯೆಲ್ಲ ಕಹಿಯಾಯಿತು ಮಂಗಲ್ಯ ಭಾಗ್ಯ ಹೊದೆಯಾಯಿತಮ್ಮ ನಿನಗೆ ಮಂಗಲ್ಯ ಭಾಗ್ಯ ಹೊದೆಯಾಯಿತಮ್ಮ ನಿನಗೆ ಮುತ್ತೈದೆ ಹೂವು ಮಾಡಿತಮ್ಮ ಇಲ್ಲಿಗೆ ಮಂಗಲ್ಯ ಭಾಗ್ಯ ಹೊದೆಯಾಯಿತಮ್ಮ ನಿನಗೆ ಮುತ್ತೈದೆ ಹೂವು ಮಾಡಿತಮ್ಮ ಇಲ್ಲಿಗೆ ಸಿಗುಗಾಗಿ ಬರೆದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು ದೇವ ಸಿಗೆಯೆಲ್ಲ ಕಹಿಯಾಗಿತು ತಂದೆಯು ಎಲ್ಲೋ ಮಕ್ಕಳು ಎಲ್ಲೋ ಮಮತೆಯ ನೆರೆಯದ ತಾಯಿಯೆಲ್ಲೋ ಪತಿಯೂ ಎಲ್ಲೋ ಪತಿಯೂ ಎಲ್ಲೋ ಬಾಳಿ ಬದುಕಿದ ದಿನಗಳೆಲ್ಲೋ ಬಿರುಗಾಳಿ ಬಗೆದು ಹರಿಗೋಲ ತೆರೆದು ಬದುಕೆಲ್ಲ ಬರಿದಾಯಿತು